ಬತ್ತಾ ರಾಯರ್ಕುಟೆ ಕತ್ತೆ ಆದಂಗೆ ಕೈಗೂ ಸಿಗ್ತಾ ಇಲ್ಲ ಕೈಗೂ ಸಿಗ್ತಾ ಇಲ್ಲ. ಊರಿಗೊಬ್ಳೆ ನೀನೇ ಒಬ್ಳೆ ಪದ್ಮಾವತಿಯಿಂದ ನೋಡ್ತು. ಅಯ್ಯೋ ಮಾದೇಶಣ್ಣ ಹಂಗ್ಯಾಕಂತೀರ? ನೀವು ಮನ್ಸು ಮಾಡಿದ್ರೆ ಒಳ್ಳೆ ನಿಮ್ಮ ಮನೆ ತಾವ್ 100 ಜನ ಸಿಂಡ್ಕೊತಾರೆ. ಆದ್ರೆ ನನ್ನಂತ ಪುಕ್ಸಟ್ಟೆ ನಿಮ್ಗೆ ಪುಕ್ಸಟ್ಟೆ ಆಗಿ ಸಿಗ್ಬೇಕಲ್ಲ. ನಾನ್ ತಾನೆ ನಿಮ್ಮ ಸೇವೆಯ ಮಾಡ್ತಾ ಸ್ವರ್ಗ ತೋರ್ಸೋದು. ಸ್ವಲ್ಪ ಯಾಮಾರಿದ್ರೆ ನರ್ಗನೂ ತೋರಿಸ್ತೀಯ. ಅದರಲ್ಲಿ ಒಂದು ಹೆಣ್ಣಾರು ಹೇಳಿದ್ನಲ್ಲ, ಏನ್ ಮಾಡ್ದೆ? ನಮ್ಮ ಮಾವ ನನ್ನನ್ನ ಬುಕ್ ಮಾಡಿದ್ದಾನೆ. ನಾನೇ ಸಾಕ ಇಲ್ಲ ಜೊತೆಗೆ ನಮ್ಮ ಅವ್ವನು ಬೇಕಾ? ಯಾವ್ದ ಇದು ಹಳ್ಳಿ ಅದೇ? ಮಾದೇಶಣ್ಣ ಹಳ್ಳಿ ಆಟೆ ಅಂತ ಬ್ಯಾಟೆ ಗೀಟೆ ಮಾಡಕ್ಕೆ ಟ್ರೈ ಮಾಡ್ಬಿಟ್ಟಾರೆ. ಇವಳು ನಮ್ಮ ಕ್ವಾಣೂರ್ ಕ್ವಾಡಂಗಿ ಮಾವನ ಮಗಳು ಕೆಂಪಿ ಅಂತ. ಕೆಂಪಿ ಹಳ್ಳಿ ಬಿಡರು ಸೂಪರ್. ಅದರಲ್ಲಿ ಏನ್ ಕೆಲಸ ಮಾಡ್ತೀಯ? ಏನ್ ಮಾಡಲ್ಲ ಅಂತ ಕೇಳಿ ಒಂದು ಸತಿ ಜಾಗ ತೋರಿಸಿದ್ರೆ ಸಾಕು, ಹಂಗೆ ಸಾಸಿ ಗೂಡ್ಸಿ ಗುಂಡಾಟ ಮಾಡ್ಬಿಡ್ತೀನಿ. ಆಮೇಲೆ ನೀವೇ ಬಂದು ನನ್ನ ಅಪ್ಕೊಂಡು ಮುದ್ದಾಡ್ಬೇಕು. ನಿಮ್ಗೇನಾರ ಮಾನ ಮರ್ಯಾದೆ ಒಂಚೂರು ಏನಾರ ಆಯ್ತಾ ನಮಗೆ ಕೆಂಪಿ? ನೀವು ಕಡ ಎಲ್ಲರೂ ಹಂಗೆ ಕೇಳ್ತಾರೆ. ಏನ್ ಆಗಂದ್ರೆ ಅಲ್ಲ ಕೆಲ್ಸಕ್ಕೆ ಅಂತ ಕರ್ಕ ಬಂದ್ರೆ ಕಟ್ಕತೀನಿ, ಮುದ್ದಾಡ್ತೀನಿ, ತಪ್ಕೊತೀನಿ. ರೆಡಿ ಆಯ್ತಾ? ಅಲ್ಲೇ ಗ್ಯಾಪಲ್ಲೇ ತಪ್ಕೊಬಿಟ್ಟೇನು ನೀನು? ಹೇಳಿದ್ದೇನೆ ಏನೋ ಹಳ್ಳಿ ಹುಡುಗಿ ಏನೋ ಮಾತಾಡ್ಲಿ ಬಿಡು. ಅವಳೇ ಕಟ್ಕತೀನಿ ತೆಪ್ಕತೀನಿ ಮುದ್ದಾಡ್ತೀನಿ ಅಂದ್ರೆ ನಿಂದೇನೋ ಬಂದದೇನೆ ಪುಕ್ಸಡೆ ಮಾತು. ಬರೀ ಎಗರಾಡ್ತಾನೆ ಬರೀ. ಸರಿ ತಗೋ ಹೋಗಿ 2 kg ಸರ್ಕಾರ 2 kg ಮೇಡಮ್ ತಗೊಂಬ. ಏನ್ ಮಾದೇಶಣ್ಣ ಯಾವಾಗ್ಲೂ ಹಿಂಗೆ ಬರೀ ಕೈಯ ತೋರಿಸಿ ತಕಬಾ ಅಂದ್ರೆ ಅಲ್ಲೇ ಹಾಳ ಸಾಲ ಬೆಟ್ಟ ಬೆಳ್ದಂಗ್ ಬೆಳ್ತಾ ಕುಂತದ. ನೀನು ಓದಿ 2 kg ಮಟನ್ ತಕಬಾ ಅಂತಿದಲ್ಲ, ಆ ಮುಲ್ಲಾನ್ ಸಾಬಿ ಕೊಟ್ಟಾನ. ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ಹೋಗ. ಸ್ಕ್ಯಾನರ್ ಅದೇ ಮಾಡ್ಬಿಡೋಣ. ಸ್ಕ್ಯಾನರ್ ಮಾಡಿ ಕಡೆ ಜಾಗವೇ ಸಿಗ್ಲಿಲ್ಲ ನಿಮಗೆ. ರಾತ್ರಿ ಕೆಂಪಿನ ಒಂದ್ ಕೈ ಏನಂದ್ರಿ ಮಾತಾಡ್ತಾಳೆ? ಏನಂದ್ರೆ ಏನಿಲ್ಲ ಕಣ, ಇವತ್ತು ರಾತ್ರಿ ಕೆಂಪಿ ಕೈ ನೋಡು ರುಚಿ ನೋಡೋಣ ಅಂದೆ. ಮರೇದಣ ಅವಳ ಬರೀ ಕಸ ಮುಸ್ರೆ ಕಿತ್ತೋಕ್ ಮಾತ್ರ ಇಡ್ತಾಳೆ. ಅವಳೇನಾದ್ರ ಬಾಕಿ ಕೆಲ್ಸಕ್ಕೆ ಏನಾರ ಇಟ್ಕೊಂಡ್ರೆ ನಿಮ್ ಕತೆ ಕೆಟ್ಟು. ಹೋಗ ಬೇಗ ಹೋಗಿ ಮೇಡಮ್ ತಗೊಂಡು ಬೇಗ ಬಾ. ಕೆಂಪಿ ನೋಡ್ದಾಗಿದೆಯಲ್ಲ, ಇರ್ಲಿ ಬೇಗ ತಗೊಂಡು ಬಂದ್ಬಿಡ ಕರ್ಕೊಂಡು. ಹೋಗು ಮನೆಯಾಗ ನನ್ನ ಮಗಳ ನೀನಿನ್ನೂ ಮಟನ್ ಸಾಲ ಓದಿಲ್ವಾ? ನಾನೆಲ್ಲೋದನ್ನ ಕೆಂಪಿ ನೀನ್ ಬಿಟ್ಬಿಟ್ಟು ನೀನೇ ಚಪ್ಪಡಿ ಕಲ್ಲು ಎಳಿಬೇಕಾದ್ರೆ ನಾನು ಯಾಕಂದ್ರೆ ಬೇಡ ಅನ್ಲಿ. ಕೆಂಪಿ ಇವನು ಮಡ್ರು ಮದೇಶ ಅಂತ ನೀ ಕೈ ತೆಗಿ, ಹಂಗೆ ಹೇಳು. ಎತ್ತ ಸಂಧಿ ಇರ್ತದೆ ಅತ್ತ ಕೂರಿಸ್ತಾವನೆ ಕೈಯ. ಅವನು ಮಡ್ರು ಮದೇಶ ಅಂತ ಅವನ ಜೊತೆ
ಬಾರಿ ಕೇರ್ಫುಲ್ ಆಗಿರು ಅವ್ನು ಸರಿ ಇಲ್ಲ ಒಲೆ ಸುಳ್ಳಿಗೆ ರೇಪು ಅಂತ ಕತ್ತೆ ಗುಡ್ಡು ಕರ್ಕೋಗಿ ಸುಮಾರು ಮಾಡಾಕ ಹುಷಾರಾಗಿರು. ನಾನು ಎಲ್ಲರ ಸರ್ಕಲ್ಗೆ ಹೋಗಿ 2 kg ಮಟನ್ನ ಕಟ್ಟಿಸ್ಕೊ ಬಂದ್ಬಿಡ್ತೀನಿ. ಅವರು ಇವರು ಇಲ್ಲಿ ಐಕ್ಳು ಸರಿ ಇಲ್ಲ ಅಟ್ಟಾಯ್ಸ್ಕೊಬಿಡ್ತಾವ. ಹಾಯ್ ಕೆಂಪಿ, ಹೇಗಿದ್ಯಾ ನನ್ನ ಚಿನ್ನ? ಕೆಂಪಿ, ಏನೋ ನಿನಗೋಸ್ಕರ ಹೊಸ ಸ್ಕೂಟರ್ ತಗೊಂಡಿನಿ. ಬಾ ಹಿಂದೆ ಕುತ್ಕೋ. ನನಗೆ ಜಾಲರ್ಸ್ಕೊಳ್ಳೋ ದೊಡ್ಡಪ್ಪನ ಮನೆಗೆ ಹೋಗಿ ದೋಸೆ ತಿನ್ಕೊಂಡು ಹಂಗೆ ಸಂದಿಲ್ ನುಗ್ಗಿ ಸಂಡತಿ ದೇಯಕೋರ್ ಮನೇಲಿ ಸಂಡಿಗೆ ತಿನ್ಕೊಂಡು ಹಂಗೆ ಗೊತ್ತಾ ಅಂಪಣ್ಣವ್ರ ಮನೇಲಿ ಹಾಲು ಕುಡ್ಕೊಂಡು ಹಂಗೆ ಒಂದು ರೌಂಡ್ ಎರೆಮಳಕ್ಕೆ ಹೋಗಿ ಅಲೆಮಳ್ ತಟ್ಟವ್ರ ಮಾವನ ತೋಟದಲ್ಲಿ ಮಾವಂದು ಕಾಯಿ ತಿನ್ಕೊಂಡು ಬಾರೆ. ಎತ್ತು ಕೈಯ ಅದ್ ಸರಿ, ಸ್ಕೂಟ್ರ್ ತಗೊಂಡ್ಬಂದಿದ್ದೀನಿ ಅಂತ ಹೇಳಿದೆ. ಬರೀ 2 ಅಳ್ಳಾಡಿಸ್ಕೊಂಡ್ಬಂದಿದ್ದೀನಿ, ಇನ್ನೊಂದು ಎಲ್ಲ ಈ ಊರಲ್ಲಿ ನಾನು ಒಬ್ಬೊಬ್ಬನೇ ತಿರ್ಗಾಡೋದೇ ಕಷ್ಟ. ಅಂಥದ್ರಲ್ಲಿ ಈ ಜನಸಾಗರ ಮಧ್ಯೆ ನಾನು ಗಾಡಿ ತಂದ್ರೆ ಬಿಟ್ಟಾರೇನೆ, ಅದಕ್ಕೆ ಅಲ್ಲೊಳ್ಳೆ ಸೈಡ್ ಹಾಕಿದ್ದೀನಿ. ಅದೆಲ್ಲ ಹಾಗಿರ್ಲಿ, ಮೊದ್ಲು ನನಗೊಂದು ಕೆಲ್ಸ ಕೊಡ್ಸು, ಆಮೇಲೆ ಬೇಕಾದ್ರೆ ಸುತ್ತಾಡಕ್ ಬರ್ತೀನಿ. ಅಯ್ಯೋ ಕ್ಯಾಂಪಿ, ನಿನಗೆ ಯಾಕೆ ಕೆಲಸ? ನೀನೇನಾದ ನಾನು ಮದುವೆ ಆಗ್ಬಿಟ್ಟೆ ನಿನಗೆ ಫುಲ್ ಕೆಲಸ ಕಣೆ. ನೀವ್ ಬೆಳೆಸ್ಕೊಂಡಿರೋ ಜುಟ್ಟು ನೋಡಿದ್ರೆ ಗೊತ್ತಾಯ್ತೈತಿ ಎಷ್ಟು ಕೆಲಸ ಕೊಡ್ತಾ ಇದೀಯ ಅದಕ್ಕೆ ಅಂತ. ಆಯ್ತು, ಮದ್ವೆ ಏನೋ ಆಗ್ಬೋದು, ಆದ್ರೆ ಮದ್ವೆ ಆದ್ರೆ ಮಕ್ಳಾಯ್ತಾವಲ್ಲ. ಅಯ್ಯಪ್ಪ, ಏನು ಅಲ್ಲ, ಮದುವೆ ಆದ ತಕ್ಷಣ ಮಕ್ಕಳಾದವು ಅಂತ ಹೇಳ್ತೀಯಲ್ಲೇ? ಕಣೋ, ಮಕ್ಳಾಯ್ತಾವ ಅಂತ ಕೇಳ್ತಾ ಇದೆಯಲ್ಲ, ಯಾಕ್ಲಾ ನಿನ್ ಗಂಡ್ಸಲ್ವಾ? ಏನ್ ತಿಳ್ಕೊಂಡಿದೀಯ ನೀನು? ಏ ಕೆಂಪಿ, ನಾನೇನಾದ ವಯಸ್ಸಲ್ಲಿ ತೀಟೆ ಮಾಡಕ್ಕೆ ನಿಂತ್ಕೊಂಡಿದ್ರೆ ಇವತ್ತು ಮಾಮೂದವೇ, ಇವತ್ತು ನನ್ನ ಮಕ್ಕಳು ಬಂದು ನಿನ್ನ ತೀಟೆ ಮಾಡ್ತಾ ಇರ್ಬೇಕಾನೆ. ಗೊತ್ತಾ, ನಮ್ಮೂರಿಗೆ ನಾನು ದಾವನಟ್ಟಿ ದೊರೆ. ಅದೇ ಅಂದ್ರೆ ಮಕ್ಳಾದ್ರೆ ಚಂದ ಅಲ್ವಾ ಅಂತ ಹೇಳ್ದೆ. ಮೊದ್ಲು ನನ್ಗೊಂದ್ ಕೆಲ್ಸ ಕೊಡ್ಸು, ಆಮೇಲೆ ಬೇಕಾದ್ರೆ ನೋಡೋಣ, ಆಯ್ತಾ? ಆಯ್ತು ಚಿನ್ನ, ಎಂಟೆಂದವ್ರಿಗೆ ಕೆಲಸ ಕೊಡ್ತಿದ್ದೀನಿ, ನೀನು ಕೊಡ್ಸಕ್ಕಾಗಲ್ವಾ? ಅಯ್ಯೋ, ನಿಮ್ಗೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಆನೆ ಮನೆ ಬೆಲ್ಲ ಗಮನ ಗೊತ್ತಿರ್ಬೇಕೇನೆ. ನಿನ್ ತುಟಿ ಬೆಲ್ಲ ಅನ್ಕೊಂಡು ಲೆಕ್ಕಿಟ್ಬಿಟ್ಟಾಯ್ತು. ನಿನ್ನ ತುಟಿ ರಾಗಿ ರೊಟ್ಟಿ ಕಣೆ. ಚಟ್ನಿ ಕೊಡ್ತೀನಿ, ಅಚ್ಕ ತಿಂದ್ಬಿಡು. ಅಯ್ಯೋ, ನಿನ್ ಕೆನ್ನೆ ಕೂಡೋ ಚಿನ್ನ ಕಣೆ. ನಂಗೆಲ್ಲ ಒಂಥರ ನನ್ನ ಬೀದಿ ತಿರ್ಗಾದ ಜಾಗು ಕಣೆ. ನಿನ್ನ ಉಪ್ಪು 2 ಎಕರೆ ಬೆಳೆದಿರೋ ಕಬ್ಬು ಕಣೆ, ಕಬ್ಬು. ನಿನ್ನ ಕಣ್ಣು ನೋಡ್ತಾ ಇದ್ರೆ ಕೊಳ್ತಾಗಿರೋ ಪರಂಗಿನ ತಿನ್ನಂಗ ಆಗ್ತದೆ ಕಣೆ. ನಿನ್ನ ಈ ಕತ್ತು ನೋಡ್ತಾ ಇದ್ರೆ ನಮ್ಮ ಎತ್ತಟ್ಟಿ ಬೂವತ್ ಗಮನ ಗೊತ್ತನ್ ಕಣೆ, ಬೂವತ್ತು. ನಿನ್ನೇನಾರ ಭುಜವ ಏನಾರ ಆರಾಮದನ್ ಗದ ನೋಡ್ಬಿಟ್ಟೆ ಬಿಟ್ಟನೇನೆ. ನಿನ್ನ ಹೊಟ್ಟೆ ನೋಡಿದ್ರೆ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಯ್ತಂದು ಕೆಳಗೆ ಕ್ಯಾಂಪಿ, ನೀನ್ ನೋಡ್ತಾ ಇದ್ದ ನಂಗೆ ಹಂಗೆ ಕಣೆ. ಹಂಗೆ ಕಣೆ ಮಾಡ್ತೀನಿ. ಅದಕ್ಕೆ ಅಂತ ನಾನು ಕೆಂಪಿ ಈ
ಮಗ ತೀಕೆ ನನ್ ಸರ್ಕಲ್ಗೆ ಹೋಗಿ 2 kg ಮಟನ್ನ ತರೋ ಗ್ಯಾಪಲ್ಲಿ ಆಲೆ ಅಟ್ಕಾಯಿಸ್ಕೊಂಡಿದ್ದೀಯಲ್ಲ. ಅಯ್ಯೋ ನನ್ನ ಮಗನೇ. ಕೆಂಪಿ ಚಿನ್ನ, ನನ್ನ ಮಗನ ಗುಟ್ಟಾಕು. ನನ್ನ ಮೇಲೆ ಪ್ರೀತಿ ಮಡಗು. ಮಕ್ಕಳ ಮನೆ ತುಂಬ ಏನೋ ಇಡೀ ಬೀದಿ ತುಂಬಾ ಕೊಟ್ಬೇಕು. ಕೊಡ್ತಾನೆ 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 ಇವನು ಮಕ್ಕ ಕೂಡ ಮುಸುಡಿಯ ಇದು. ಕೆಂಪಿ ಅಣ್ಣನ್ ಕುಂಟಾವನಲ್ಲ ಅವನು ಹಂಗ ನೋಡಿ ಏಕ್ಳುನುವೆ ತನ್ನ ನಿಂತ ಬಿಡ್ತಾನೆ. ನಿನ್ ಆ ಕುಂಟನ ಹಣ್ಣುವೆ ಹಂಗ ಏಕ್ಳು ಟಿಕಾನುವೆ ತಗೊಂಡ್ ಕೊಟ್ಟಿರುವ ತಗೋ. ಪುಕ್ಸಟ್ಟೆ ನೀನು ತಿಂದುಣ್ಣದೆ ಪುಕ್ಸಟ್ಟೆ, ನೀನು ನನಗೆ ಮಕ್ಳು ಕೊಡ್ತೀಯಾ? ಕೆಂಪಿ ನಾನ್ ಯಾಕೆ ಕೊಡ್ಬಾರ್ದು ನಿನ್ಗೆ ಪುಕ್ಸಟೆ ಅಂತೀನಿ. ನಾನೇ ಪುಕ್ಸಟೆ, ನೀನು ಪುಕ್ಸಟೆ ಸಿಗ್ತೀನಿ ಅಂದ್ರೆ ನಾನ್ ಯಾಕೆ ಕೊಡ್ಬಾರ್ದು ನಿನ್ಗೆ ಮಕ್ಕಳು ಅಂತೀನಿ. ನಿಮ್ಮಿಬ್ರದು ಬರೀ ಕೋಳಿ ಹುಂಜಿನ ಜಗಳನೇ ಆಗೋಯ್ತು. ನನ್ನ ಬಾಡಿಗೆ ಸರಿಯಾಗಿರೋ ಒಂದು ಗೂಳಿನೇ ಸಿಗ್ಲಿಲ್ವಲ್ಲಪ್ಪ. ಗೂಳಿ 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 ಅಂತ ಈ ಬೆಂಕಿ ಬಿಟ್ಬಿಟ್ಟು ಯಾಕೆ ಹೋಯ್ತಾ ಇದೀಯ? ನಿನ್ನ ಪಾಲಿಗೆ ನಾನಿಲ್ವೇನೆ? ಬರುತ್ತೆ ಮನ್ಮತ ಸುಂದರ ಕಣೆ ನಾನು. ಏ ಪುಕ್ಸಟ್ಟೆ ಬರುತ್ತದೆ ಮೊದಲು ಜಾಗ ಖಾಲಿ ಮಾಡೋದು ನೀನು ಕೊಡ್ತೀನಿ ಅಂದ್ರೆ. ಈ ಕಡಿಪಾರ್ಗಳ ನಾಟಿರ್ತೀನಿ ಕಣೆ ಪುಕ್ಸಟ್ಟೆ ಹೋಗಲಿ. ಪಟ್ಟಿ ಮಗನೇ ನೀನ್ ಜಾಗ ಖಾಲಿ ಮಾಡೋ ಮೊದಲು ಈ ನಲ್ಲು ಮರಿನ ನಾನ್ ಚೆನ್ನಾಗಿ ನೋಡ್ಕೊತೀನಿ. ಏನ್ ನೋಡ್ಕೊಳ್ಳೋದು? ಅಯ್ಯೋ ನೋಡಿ ಮರ್ಯಾದೆಯಾಗಿ ಬಂದರೆ ಸುಂಕ ಇಲ್ಲ ಅಂತ ಜಾಗ ಖಾಲಿ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಹಂಗಂಬೇಡ ನನ್ ಕೆಂಪಿ. ನೀನೇನು ನನ್ ಪಾಲ್ಗೆ ನನ್ ಬಿಂಗುಡ್ ರಸಬಾಳೆ. ನಂದು ರಸಬಾಳೆ ಅಲ್ಲ ಕಣೆ. ಏಮಂತ ತೊಳ್ತಾರೆ ಕೊಡ್ತಾರೆ ರಸಬಾಳೆ. ನಾನ್ ಕಣೆ ನಿನ್ ಪಾಲ್ಗೆ ದಾವಣಗೆರೆ ಬೆಣ್ಣೆ. ಕೆಂಪೆ ಯಾವ ದಾವಣಗೆರೆ ಬೆಣ್ಣೆನೂ ಅಲ್ಲ, ಯಾವ ಬೆಂಗಳೂರು ಬೆಣ್ಣೆನೂ ಅಲ್ಲ. ನಾನ್ ತಗಿಯೋ ನಾನ್ ಮೂವಲ್ಲಿರೋ ಬೆಣ್ಣೆ. ನೀನೇನಾರ ನನ್ನ ಮದ್ವೆ ಆದ್ರೆ ಇಡೀ ನಮ್ಮ ಅಪ್ಪಂಗೆ ನನ್ನ ಒಬ್ಬನೇ ಮಗ. ಇಡೀ ಆಸ್ತಿಯೆಲ್ಲ ನಿನ್ನ ಹೆಸರಿಗೆ ಬರೆದುಬಿಟ್ಟು ನಿನ್ನ ರಾಣಿ ತರ ನೋಡ್ಕೊತೀನಿ. ನೆಲ್ಗಿರಿ ಸೋಪು ಅಂತ ಇರೋದು. ಅದಕ್ಕೆ ನಿನ್ ಯಾಕೆ ಮದ್ವೆ ಆಗ್ಬೇಕು? ನಿಮ್ಮ ಅಪ್ಪನೇ ಆದ್ರೆ ಆಗೋಯ್ತದಲ್ಲ. ನನ್ನ ಮದುವೆ ಆದ್ರೆ ನೀನು ಮಾಡು ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀನಿ. ಪ್ರೀತಿಯ ಚಿನ್ನ ಪ್ರೀತಿಯ. ಕೆಂಪಿ ಅಯ್ಯೋ ಅವನೇನ ಮಣ್ಣಗಟ್ಟಿ ಮಾಡುದು. ನಾನ್ ಮಾಡ್ತೀನಿ ನಿನ್ಗೆ. ನಾನ್ ಮಾಡೋ ಸ್ಪೀಡ್ಗೆ ಬುಲೆಟ್ ಟ್ರೈನು ನಿಂತ್ಕೋತದೆ. ನಂಗೆ ಕೆಂಪಿಯ ನಂಗೆ ಅವನಾ ಈ ನನ್ ಮಗನ್ ಏನಾರ ಕೆಂಪಿ ನೀನ್ ನಮ್ಕ ಹೊಂಟೋಗ್ಬಿಟ್ರೆ ಬೆಳಿಗ್ಗೆ ಹೊತ್ತಿಗೆ ಪಾಂಡಪುರ, ಮಧ್ಯಾಹ್ನ ಹೊತ್ತಿಗೆ ನಾಗಮಂಗ್ಲ ಅಂದ್ಬಿಟ್ಟು ರಾಜಕೀಯ ಜೊತೆ ಹಿಂದ್ಗಡೆ ಸುತ್ತ ಹೋಯ್ತಾ ಇರ್ತಾನೆ. ಅವ್ನು ನಮ್ಕೊಂಡೆ ಚೊಂಬೆ. ಇಲ್ಲ 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 ಸುಳ್ಳು ಎಲ್ಲ ಹೇಳ್ತಾ ಇರೋದು. ಈ ನನ್ನ ಮಗನ ಏನಾರ ನೀನ್ ನಂಬ್ಕೊಂಡ್ರೆ ಬೆಳಿಗ್ಗೆ ಎದ್ದಿ ಮಕಾನು ತೊಳಿದೆ ಅಲ್ಲೂ ಉತ್ತಾನೆ, ಯಾವ್ದೋ ಒಂದು ಕಿತ್ತಾಗಿರೋ ಬ್ಯಾಗ್ ಹಾಕಂಡ್ ಕಡ್ದ ಅಂದ್ರೆ ಎಲ್ಲ ಇದ್ದೀರಂದ್ರೆ ಮೈಸೂರು ಅಂತಾನೆ. ಮಧ್ಯಾಹ್ನ ಫೋನ್ ಮಾಡ್ರಲ್ಲೋ ತೀಟೆ ಎಲ್ಲಿದ್ದೀಯ ಅಂದ್ರೆ ಆಲೆ ಕೊಳ್ಳೇಗಾಲ ಅಂತಾನೆ.
ರಾತ್ರಿ 9 ಗಂಟೆಗೆ ಮಾಡಿದ್ರೆ ಮದ್ದೂರಲ್ಲಿ ಅವ್ನು ಏನ್ ತಾನೆ ಎಲ್ಲ ಮಾಡ್ತಾ ಇದೀಯ ಅಂದ್ರೆ ಬಿತ್ತವನಿ ನಿಂತೀನಿ ಅಂತಾನೆ. ATM ಮಿಷಿನ ಕೆಂಪಿ ನನ್ನ ಮದ್ವೆ ಆಗೋ ರಾಣಿ ಮಹಾರಾಣಿ ತರ ನೋಡ್ಕತೀನಿ. ನನ್ ಪಾಲ್ಗೆ ನಿನ್ ಪಾಲ್ಗೆ ನಾನೇ ತಾನೇ ಹೀರೋ. ಅಯ್ಯೋ ಕಪಿ ನನ್ ಮಾಡತ್ತೆ ನೀನ್ ಯಾವ ಮೂಲಂದು ಇರೋ ತರ ಕಾಣ್ತಾ ಇದೀಯೋ. ಏಯ್ ಕ್ಯಾಂಪಿ ಇವ್ನ ನಂಬರ ಇವ್ನು ಹೀರೋ ಅಲ್ಲ, ನಾನೇ ನಿನ್ ಪಾಲ್ ಹೀರೋ. ಕೆಂಪಿ ನೀ ನನ್ ಮಗ ಹೀರೋ ಅಲ್ಲ, ಬರೀ ಜೀರೋ. ನಾನೇ ನಿನ್ ಪಾಲ್ ಹೀರೋ. ಕ್ಯಾಂಪಿ ಹೀರೋ ಅಲ್ಲ ಜೀರೋ, ನಾನೇ ನಿನ್ ಪಾಲ್ ಹೀರೋ.
ಹೆಣ್ಣು ನಾಯಿ ಪಾಡೆ ಆಗೋಯ್ತದೆ. ಮೊದ್ಲು ಯಾವ ಕೆಲಸ ಕೊಡಿಸ್ತಾರೋ ಅವ್ರನ್ನೇ ನನ್ನ ಮದುವೆ ಏಯ್ ಥು, ತಲೆ ಬಡ್ತದೆ. ಒಂದು ಕೇಸಿ ಬತ್ತ ಕಲ್ಸಿತ್ತು ಸಿಗ್ತಾರ ಬಡಿದೆ. ಏಯ್ ಕ್ಯಾಂಪಿ ಹುಟ್ಟಿಳಿದೆ ನನಗೋಸ್ಕರ ಬರೀ ಜಾಗ ಖಾಲಿ ಮಾಡಿ ಮಗನೇ. ಈ ಅಗ್ನಿ ಮೇಲೆ ಕೂತ್ಕೊಂಡು ನಿನ್ಗೆ ಈ ಜಗಂತರ ಸಾಧ್ಯ ಇಲ್ಲ. ಆ ಕೆಂಪಿ ನನ್ನೇ ಮೆಚ್ಕೊಂಡವಳೆ. ನಾನ್ ಮಾಡೋ ಕೆಲಸ ಮೆಚ್ಚಿ ನನ್ನೇ ಮದುವೆ ಆಗ್ತೀನಿ ಅಂದವಳೆ. ಏ ಎಂತಮ್ಮ ಬರ್ಲಾ? ಬಾ. ಅದೇನೋ ಹೇಳ್ತಾರಲ್ಲ, ಎಂಡ್ಲೆಲೆಗೆ ಕಾಗೆ ಕಿತ್ತಾಡ್ದಂಗೆ ಆಯ್ತು ನಮ್ಮ ಪರಿಸ್ಥಿತಿ. ಅದೇನೋ ಸುಬ್ಬಮ್ಮನ್ ಸಿಗುಂತವ್ ಸಾಲ ಮಾಡಿ ಮದುವೆ ಆಗಿ ಕೂಸಪ್ಪಂಗೆ ಕುಳಿಕೊಂಡು ಶೋಭನೆ ಮಾಡ್ದಂಗೆ ಆಯ್ತು ನನ್ನ ಪರಿಸ್ಥಿತಿ. ಸಾಲ ಬೇ ಪುಕ್ಸಟ್ಟೆ ನನ್ನ ಮಗನೇ ಎಲ್ಲುಂಟೆ ಅಲ್ಲೇ ಮನೆ ಗತಿಯೇ ಅಂತದ್ರಲ್ಲಿ ನೀನು ಪುಕ್ಸಟ್ಟೆಯಾಗಿ ಕೆಂಪಿ ಹೊಡಿಬೇಕಂತ ಮಾಡಿದ್ಯಾ? ಹೋಗೋ ಮುದವೆ ಹೋಗು, ಆ ಕೆಂಪಿ ಹುಟ್ಟಿದೆ ನನಗೋಸ್ಕರ. ನಾನು ನಿನ್ನೆ ಲವ್ ಮಾಡ್ತೀನಿ, ಮತ್ತೆ ನನ್ನ ಅರಮನೆ ಕರ್ಕೊಂಡು ಹೋಗ್ತೀಯ? ಕೆಂಪಿ ಅರಮನೆಗೇನೆ ಕೆರತೆಯವರು ನಮ್ಮ ಹೊಸಮನೆಗೆ ಕರ್ಕೊತೀನಿ ಬಾರೆ. ನಾನೇ ನಿಮ್ಗೆ ಸಾಡಿ ಕಟ್ಕೊಂಡು ಮಾನಿಸ್ತಾ ಕಣೆ. ಬಿಟ್ರೆ ಕಟ್ಟೋ ಮಗನೇ ನೀನು. ಅಲ್ಲ ಕಣೆ, ಸರಿ ನಿನ್ ಮನೆ ಇದೆ ಅಂತಲ್ಲ, ಎಲ್ಲಿದೆ ನಿನ್ ಮನೆ? ಅಲ್ಲಿ ಎಲ್ಲಿ? ದೇವಯ್ಯ ಪಾರ್ಕ್ ಹತ್ರ. ನನ್ನ ಮನೆ ಕೆಂಪಿ, ನನ್ನ ಮನೆ ಅವೆರಳಿ ಮಠವಲ್ಲ, ನನ್ನ ಮನೆ ಅವೆರಳಿ ಹಳೆ ಮಠವಲ್ಲ. ಅವೆರಳಿರುವ ಕೈಯಂಚಿ ಮನೆ ಗೆಳತಿ, ಮಳೆ ಬಂದರೆ ಸೋರುವ ಮನೆ ಗೆಳತಿ, ಮಳೆ ಬಂದರೆ ಸೋರುವ ಮನೆ ಗೆಳತಿ. ಇಳಿಯಗ್ನ ಚೇಳು ನಮ್ಮ ಮನೆಯೊಳಗೆ ಎಲ್ಲ, ಆ ಪಿಲ್ಲ ಸಿಮೆಂಟು ನಮ್ಮ ಗೋಡೆಗೆ ಬರಲಿಲ್ಲ. ಇಳಿಯಗ್ನ ಚೇಳು ನಮ್ಮ ಮನೆಯೊಳಗೆ ಎಲ್ಲ, ಆ ಪಿಲ್ಲ ಸಿಮೆಂಟು ನಮ್ಮ ಗೋಡೆಗೆ ಬರಲಿಲ್ಲ. ಇಲಿಗಳ ಸಾಯಿಸಿ ಯಜ್ಞನ ಓಡಿಸಿ ಬರುವುದಾದರೆ ಬಾ 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 ಬಾ. ನನ್ನ ಮನೆ ನನ್ನ ಮನೆ. ಇನ್ನೊಂದ್ನ ಕೂತ್ಲ ಬಾಯ್ನ ಹೊರ ಮುದವಿ. ಎಲ್ಲಿ ಅಲ್ಲ ಎಂಟಿಯಾಗಿ ಬರ್ತೀನಿ ಅಂತಂದ್ರೆ ಇಲಿ ಯಜ್ಞ ಓಡಿಸ ಔಷಧಿನ ನಾನು. ಬೇಜಾರಾಗಿ ಹೋಗ್ಬೇಡ ಚಿನ್ನ. ಹೀರೋ ಹೋಂಡಾ ಸ್ಕೂಟರ್ ನಮ್ಮಪ್ಪ ನನಗೆ ಕೊಡಿಸಲಿಲ್ಲ. ಹೀರೋ ಹೋಂಡಾ ಸ್ಕೂಟರ್ ಇಂದ ನಿನ್ ಮದ್ವೆ ಆಗೋದಿಲ್ಲ. ಹೀರೋ ಹೋಂಡಾ ಸ್ಕೂಟರ್ ಕೊಡಿಸುವುದಾದರೆ ಈ ಕಡೆ ಬಾರೆ ಬಾರೆ ಬಾರೆ. ನೀರ ಹೊಂಡ ಸ್ಕೂಟರ್ನ ನಾನೇ ಕೊಡಿಸ್ಬೇಕಾ? ನಿಮ್ಮ ಅಪ್ಪ ಕೊಡ್ಸಾನೆ. ಅಂದ್ರೆ ನೀನ್ ಹೇಳೋ ಲೆಕ್ಕ ಹೆಂಗದೆ ಅಂತಂದ್ರೆ ನಾನು ಊರಿಗೆ ವೀರ ಬಬ್ರುವಾನ, ಮತ್ತೆ ನಾನೇನಾರ ಮದುವೆ ಆಗ್ಬೇಕು ನಿಂತ್ಕೊಂಡೆ. ಬಲ್ದಗೈಯಿಂದ ಚುಟ್ಟಿ ಹೊಡೆದ್ರೆ ಬಳೆದ ಗುಪ್ಪೆಯಿಂದ ನಿಂತ್ಕೋತಾರೆ, ಎಡದಗೈ ಚುಟ್ಟಿಗೆ ಹೊಡೆದ್ರೆ ಯಾಕೆ ನಿಂತ್ಕೋತಾರೆ ಗೊತ್ತೇನೆ ನಿನ್ಗೆ? ನಿಂತ್ಕೋತಾರೆ ಹೆಂಗ್ ಕೊಡ್ಸೋ ದುಡ್ಡಿಗೆ ನಿಂತ್ಕೊಂಡಿರೋ ಸಂಘಬುಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನನ್ನ ಕಟ್ಕೊಂಡು ನೋಡಿ ಸಣ್ಣ ಬುಲ್ಲು ಆಮೇಲೆ ಗೊತ್ತಾಗುತ್ತೆ. ಸುಂದರಿ ಸುಂದರಿ ಸುಂದರ ಮೋರೆಯಾವುದು ತೋರುವೆಯ, ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ಗಿರಿ ಬರುವುದು ತೋರುವೆಯ. ಬಂತು ಬಂತು ನಂದು ಬಂತು, ತುಂಬಾ ತುಂಬಾ ಆಸೆ ಬಂತು, ಆಸೆಯಿಂದ ಪ್ರೀತಿ ಬಂತು, ಪ್ರೀತಿ ಹಾಡುವಂತು. ಸುಂದರಿ ಸುಂದರಿ ಸೂರ ಸುಂದರಿ ಸುಂದರಿ ನಿನ್ನ ಸುಂದರ ಮೋರೆಯ ಒಸಿ ತೋರುವೆಯ.
ಯಾರ ಸತ್ರು ತಿತ್ರು ನಾನೇ ಮಾಡಿಸ್ಬೇಕು. ಈ ನಮ್ಮ ಮಾಗುಳಿ ಮಂಜ ಗುರುಪ್ರಸನ್ನು ಅವನು ನನ್ನ ಕೈಲೇ ಮಾಡಿಸ್ತಾ ಎಲ್ಲನೂ ಮಾಡಿಸಿ ಕಾಣಿಕೆ ಮಾತ್ರ ಹಾಳಾದು ನಾಳೆ ಬನ್ನಿ ಕೊಡ್ತೀನಿ ಅಂತವೆ. ನಮ್ಮೂರು ಮನ್ಸ ಅಂತ ಸಾಲನೂ ಹೇಳ್ತವೆ. ಇವತ್ತು ದೊಡ್ಡ ಮನೆ ರಾಜು ಅವ್ರ ಮನೆ ಮಕ್ಕಳು ಮದುವೆ ಇದೆ. ಅವ್ರ ಮದುವೆ ನಾನೇ ಮಾಡಿಸ್ಬೇಕು. ಇರಲಿ ಮಾಡ್ಸೋಣ. ಈ ನೆಸೆ ಈ ನಮ್ಮ ಅಂಗಡಿ ಸಂಕ್ರ ಆಕ್ಸಿಡೆಂಟ್ ಆದಾಗ ತಂದು ಮಡಗಿದ್ದೇನೋ ಎಷ್ಟೇ ಉಜ್ಜಿದ್ರು ಮಿಕ್ಸೇ ಆಯ್ತಾ ಇಲ್ಲ. ಯಾವುದೋ ಲೋಕಲ್ ತಂದು ಮಡಗ್ಬಿಟ್ಟಾನೆ ಎಲ್ಲ ಬೂಸ್ ಹಿಡ್ಬಿಡ್ದ ಬೂಸ್ಲು. ರಾಜು ಅಪ್ಪರೇ ಎಲ್ಲ ಸಿದ್ಧತೆ ಆಗಿದ್ದದು ಬಂದಲ್ಲ ಬನ್ನಿ. ಮದುವೆ ಹೆಣ್ಣು ಗಡ ರೆಡಿ ಆಗ್ಬಿಟ್ಟವಲ್ಲಪ್ಪ. ಸಚಿವಾಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ನಮಃ. ಅರಬದಕ್ಕಳೆ ತೀಟ ಮುಂಡದೆ ಅಕ್ಷಯ ತಕ್ಕ ಬಾರು. ದೂರ ನಿಂತ್ಕೊಂಡ್ಕೊಡು. ಏನೋ ಮೂಡದೆ ಗಬ್ಬು ಹೊಡಿತಿರೋ ಸ್ನಾನ ಮಾಡಿ ಎಷ್ಟಿಸಾಯ್ತು. ಗಟ್ಟಿ ಮೇಳ ಬೇಗ ಹೋಗಿ ಪೂಜೆ ಮಾಡ್ಕೊ ಬಂದ್ರಿ. ಬಿಡು ಪುಕ್ಸಾಟೆ ಎಲ್ಲ ಇರಿ ರಾತ್ರಿ ತಗೊಳ್ಳಿ. ದೊಡ್ಡ ಮನೆಯಲ್ಲಿ ಮಂಗಳ ವಾದ್ಯ ಮೊಳಗೆ ಮಂಗಳ ಕಾರ್ಯ
ಕಾರ್ಯ ಮುಗಿದೇ ಹೋಯ್ತು. ಸೌಭಾಗ್ಯಾನಂದನ್ ಮಾಲಿನಿ ದೇವು ಹೊಸ ಬಾಳಿನ ಹೊಸ ಬದುಕಲ್ಲಿರೋ ನವ ಜೋಡಿಗಳು. ಮಾಲಿನಿ ಮನಸ್ಸಿಲ್ಲದಿದ್ದರೂ ದೇವನ ಕಟ್ಕೊಂಡು ಮಡದಿಯಾದ. ಅದೆಷ್ಟೋ ದಿನಗಳ ರಾತ್ರಿ ನನ್ನೊಂದಿಗೆ ಸರಸ ಸಲ್ಲಾಪದಿಂದ ಕಾಲ ಕಳೆದ ನೀನು ಮಾನವಂತರ ಮನೆಯ ಗರತಿ. ರಾಜೀವ್ ನಂದನ್ ನನ್ನ ಕೇವಲವಾಗಿ ಕಂಡು ದೇವರೇ ಕೊಟ್ಟು ಮದುವೆ ಮಾಡಿದ್ರಲ್ಲ, ಮನೆಯಲ್ಲಿ ಮಾಡ್ಕೊಂಡಿದ್ದೀರಲ್ಲ. ನಿಮ್ಮ ತಂಗಿಯನ್ನೇ ನೇನಗ್ಗವನ್ನಾಗಿ ಮಾಡಿ ನಿಮ್ಮ ನಾಶ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಅಮರನೇ ಅಲ್ಲ. ಒಂದು ನಾಳೆ ನಡೆಯುತ್ತಿರುವ ಕಪಟ ನಾಟಕದ ಕಥೆ ಪೂರ್ಣವಾಗುವ ಸಮಯ ಬರ್ತಾ ಇದೆ. ಇನ್ನು ಆ ಮರ್ಡರ್ ಮಾದೇಶ್ ನನ್ನ ಮಾತು ಕೇಳುವ ಅವನೊಬ್ಬ ಸತಮೂರ್ಖ. ಅನೇಕ ಕೊಲೆ ಸುರುಗಳನ್ನು ಮೆರೆಯುತ್ತಿರುವ ಚಂದ್ರ. ಮಾದೇಶ್ ನಿನ್ನ ಸರ್ವ ಕಾರ್ಯಗಳಿಗೂ ನಾನೇ ಅಧಿಪತಿ. ಅನೇಕ ಕೊಲೆ ಸುಳ್ಳುಗಳನ್ನ ಮಾಡಿ ಶ್ರೀಮಂತ ಶಿಖರವನ್ನೇರಿ ಮೆರೀತಾ ಇದೆಯಾ? ಆ ಶಿಖರದ ಮೇಲೆ ನಿನ್ನ ಸಮಾಧಿ ಕಟ್ಟುವುದೇ ನನ್ನ ಗುರಿ. ಇವನು ಹೇಳೋಣಲ್ಲ, ಮಾಡಿ ತೋರ್ಸೋಣ. ಇಂದು ದೊಡ್ಡ ಮನೆಯಲ್ಲಿ ಒಬ್ಬಳಿಗೆ ಮೊದಲನೇ ರಾತ್ರಿ ಆದರ
ಮಾಲಿನಿ, ಈ ನಿರ್ಮಲವಾದ ಪ್ರಕೃತಿವನ್ನ ತಿಳಿಯಲು ಅಲ್ಲೋಡು ಚಿಲಿಪಿಲಿ ಹಕ್ಕಿಗಳ ಕಲರವ. ಈ ಕಡೆ ನೋಡು ನವಿಲುಗಳ ನರ್ತನ. ಹಿಂದೆ ನೋಡು ಜುಳು 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 ಹರಿಯುವ ನೀರಿನ. ಯಾವಾಗಲೂ ಈ ಪ್ರಕೃತಿನಲ್ಲಿ ಕಾಲ ಕಳೆದು ಅನ್ಸುತ್ತೆ ಕಡೆ. ಕವಿಗಳ ವರ್ಣನೆ ಏನೋ ತುಂಬಾ ಅದ್ಭುತವಾಗಿದೆ, ಆದ್ರೆ ಈ ರೀತಿ ನಾವು ಪ್ರಕೃತಿ ಮಡ್ಲಲ್ಲೇ ಕೂತ್ಕೋಬಿಟ್ರೆ ಹೊಟ್ಟೆ ಬಟ್ಟೆ ಕಟ್ಟೋರು ಯಾರು ಅಂತ. ಹೊಟ್ಟೆ ಬಟ್ಟೆ ಕಟ್ಕೊಳ್ಳೋ ಕಾಲನೇ ಬೇರೆ, ಮನ ಉಲ್ಲಾಸಕ್ಕಾಗಿ ತಿರುಗಾಡೋ ಕಾಲನೇ ಬೇರೆ. ಈ ಮನುಷ್ಯ ಹೊಟ್ಟೆ ಬಟ್ಟೆ ಕಾರು ಬಂಗ್ಲೆ ಹಣ ಆಸ್ತಿ ಅಂತಸ್ತೆಂಬ ಅಂತಃಪುರದಲ್ಲಿ ಮುಳುಗಿ ಒಂದಲ್ಲ ಒಂದಿನ ವಿಧಿವಶನಾಗ್ತಿದ್ದಾನೆ ಕಡೆ. ನೀನೇನೇ ಹೇಳು ಮಾಲಿನಿ, ಈ ಮನುಷ್ಯ ಬರೀ ಆಸೆ ತಂಗೆ ಹೊರತು ಆಯಸ್ ತಂದಿರ ಕಣೆ. ಹೌದು ರೀ, ನೀವ್ ಹೇಳ್ತಾ ಇರೋದು ನಿಜ. ಆದ್ರೆ ಏನು ಗೊತ್ತಿಲ್ದಿರೋ, ರಸಿಕತೆನೇ ಇಲ್ದಿರೋ ದಡ್ಡಿ ನೀನು ಅಂತ ನನ್ನನ್ನ ಬೈತಾ ಇದ್ದೀರಾ. ಹಾಗೇನಿಲ್ಲ ರೀ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಮಾಲಿನಿ, ನಾನು ಹೇಳ್ದಾಗೆ ಕೇಳಬೇಕು ಅಂತ ಏನಿಲ್ಲ ಕಣೆ. ಒಬ್ರು ಮಾತನ್ನ ಒಬ್ರು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಅದು ಜೀವನ. ಅದನ್ನ ಬಿಟ್ಟು ಎತ್ತು ಏರ್ಗೆ ಕೋಣ ನೀರ್ಗೆ ಅಂದ್ರೆ ಜೀವನ ಬರೀ ಪೂರ್ತ ಶೂನ್ಯ ಕಣೆ, ಶೂನ್ಯ. ಏನಂದ್ರೆ ನಿಮ್ಮ ಮಾತನ್ನ ನಾನು ತಿರಸ್ಕಾರ ಮಾಡೋದಿಲ್ಲ, ಖಂಡಿತವಾಗ್ಲೂ ಮಾಡಲ್ಲ ರೀ. ನೀವ್ ಹೇಳ್ದಾಗೆ ಕೇಳ್ತೀನಿ. ಆದ್ರೆ ನಂದೊಂದೇ ಒಂದು ಆಸೆ ರೀ. ಅದೇನ್ ಕೇಳು ಮಾಲಿನಿ, ಖಂಡಿತ ನೋಡ್ಕೊಡ್ತೀನಿ. ರೀ, ನನಗೆ ನನ್ನ ತವ್ರ ಮನೆ, ತವರು, ನಮ್ಮ ಅಣ್ಣಂದ್ರು ಅಂದರೆ ಪಂಚ ಪ್ರಾಣ. ಹೀಗೆಲ್ಲ ಇರಬೇಕಾದ್ರೆ ನಾನು ಅವ್ರನ್ನ ಬಿಟ್ಟು ನಿಮ್ಮ ಜೊತೆ ನಿಮ್ಮ ಮನೆಗೆ ಬಂದು ಬದುಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ರೀ. ಹಾಗಾಗಿ ನೀವು ನೀವು ನನ್ನ ಜೊತೆನೇ ಇಲ್ಲೇ ಇದ್ಬಿಡ್ತೀರಾ ಅಲ್ವಾ? ಅಯ್ಯೋ ಹುಚ್ಚಿ, ಇದಕ್ಕೆ ಇಷ್ಟೊಂದು ಬೇಡಿಕೆನೇನೆ? ನನಗ್ ತಾನೇ ಬೇರೆ ಯಾರೇ ಇದ್ದಾರೆ? ಒಂದು ಕಾಲದಲ್ಲಿ ನಮ್ಮ ತಂದೆ ಮನೆ ಮನೆ ಆಸ್ತಿ ಎಲ್ಲ ಅನ್ಕೊಳ್ಕೊಂಡು ನಾವು ಬೀದಿ ಪಾಲಾದಾಗ ಪಾಪ ನಿಮ್ಮ ರಾಜವಣ್ಣ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಿಮ್ಮ ಮನೆಗೆ ಕರ್ಕೊಬಂದು ಇಟ್ಕೊಂಡಿರ್ಬೇಕಾದ್ರೆ ನಾವು ಯಾಕೆ ಹೇಳಬೇಕು ಮನೆಗೆ? ನೀವು ಹೇಳ್ತಿರೋದು ನಿಜ ಏನ್ರಿ? ಅಯ್ಯಯ್ಯೋ, ನಿಮ್ಮಂತ ಗಂಡನನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ರೀ. ನಾನು ಪುಣ್ಯ ಮಾಡಿದ್ದೆ. ನಾನೇ ಭಾಗ್ಯಶಾಲಿ. ನೀವು ನನ್ನ ಪಾಲನ ದೇವರು ಕಣ್ರಿ. ಮಾಲಿನಿ, ಏನ್ರಿ? ಪುಣ್ಯ ಮಾಡಿದ್ದು ನೀನಲ್ಲ, ನಾನು ಮತ್ತೆ ನನ್ನ ತಂಗಿ. ಸರಿ ಮಾಲಿನಿ, ಏನ್ರಿ? ನೀನು ಅಮರ್ನ ಮದುವೆ ಆಗಬೇಕು ಅಂತಿದ್ದಲ್ಲ, ಯಾಕೆ ಆಗ್ಲಿಲ್ಲ? ನಿಮ್ಮ ಅಣ್ಣಂದಿರು ಕೂಡ ಹೇಳ್ತಾ ಇದ್ರು ಅವನೊಬ್ಬ ಲೋಪರು, ಅವ್ನ ಸವಸ ಮಾಡಬೇಡ ಅಂತ. ರೀ, ನೀವು ತಿಳ್ಕೊಂಡಿರೋ ಹಾಗೆ ಏನೂ ಇಲ್ಲ. ಅಮರು ಒಳ್ಳೆಯವನೇ ನೋಡಿ. ನಮ್ಮಿಬ್ಬರು ಮದುವೆಗೆ ಇವತ್ತು ಅವನೇ ಸಾಕ್ಷಿ. ಯಾಕಂದ್ರೆ ನಮ್ಮ ಅಣ್ಣಂದ್ರೆ ಅವ್ನು ಸರಿ ಇಲ್ಲ ಅಂತ ಹೇಳಿದ್ರು ನಿಜ. ಆದ್ರೆ ಆ ಅಮರು ದೇವನ ಮದುವೆ ಆಗು, ದೇವರಂತ ಮನುಷ್ಯ, ಅವನನ್ನ ಮದುವೆ ಆದ್ರೆ ನಿನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯ ಅಂತ ಹೇಳಿದ್ರು. ಹಾಗಾಗಿ ಇಷ್ಟೆಲ್ಲ ಇರ್ಬೇಕಾದ್ರೆ ನೀವೇ ಹೇಳಿ, ಅಮರು ಒಳ್ಳೆಯವರ ಕೆಟ್ಟವರ ಅಂತ? ಹೌದಾ? ಮಾತು ಹೊರಟಾದ್ರು ಒಂದ್ಸ ಮೃದು ಅನ್ಸುತ್ತೆ ಕಣೆ. ಮಾಲಿನಿ, ಒಂದ್ಸರಿ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ತೀಯೇನ? ಅಯ್ಯಯ್ಯೋ, ಒಂದ್ಸಲಿ ಏನ್ರಿ, ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಅವರೇ ಇಲ್ಲಿಗೆ ಬಂದ್ಬಿಡ್ತಾರೆ. ಹಾ, ಏಕೆಂದ್ರೆ ಇಂಥ ಸೌಂದರ್ಯ ಹೊತ್ತಿನ ನನ್ನ ಪಾಲಕ್ ಬಿಟ್ಕೊಟ್ಟಿರೋ ಪುಣ್ಯಾತ್ಮ ಕಣೆ ಅವನು. ಸರಿ 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 ಅಲ್ಲ, ನೀವು ಈ ಪ್ರಕೃತಿ ಮಡಿಲಲ್ಲಿ ನನ್ನನ್ನ ಕರ್ಕೊಂಡು ಬಂದು ಸುತ್ತಾಡ್ಕೊಂಡ್ ಬರೋದಕ್ಕ ಅಥವಾ? ಅಯ್ಯೋ, ಕೊಡ್ಲಾ ಸುತ್ತಿ ಮೈಲಾದಕ್ಕೆ ಹೋದಂಗೆ ಹಾ, ಇರೋ ಬರೋ ಟೈಮ್ನೆಲ್ಲ ವೇಸ್ಟ್ ಮಾಡ್ಕೊಂಡು ಅಲ್ವಾ?
ಆಕಾಶ ನೋಡಿ ಅವಕಾಶ ಕಳ್ಕೊಳ್ಳೋದು ಬೇಡ. ಮಾಲಿನಿ ಏನ್ರಿ? ಐದು ಕಣೆ.
ಅಪ್ಪನ ಕೈಯಿಂದ ಇವತ್ತು ಒಂದು ತಪ್ಪಿಸ್ಕೊಂಡೆ ಕಣಪ್ಪ. ಅಲ್ಲ ಆ ಕೂಸಪ್ಪ ನಮ್ಮ ಕೂಸಪ್ಪ ಆ ಕುಕ್ಕ ಇದನ್ ಕುಳ್ಳಪ್ಪ ಅವ್ರಿಬ್ರೂ ಕಲ್ಕಟ್ಟೆ ಮೇಲೆ ಕುತ್ಕೊಂಡು ಈ ಕೊಂಡಿಂಗ್ ಎಣ್ಣೆವ್ರು ದನಿಗೆ ಕೊಟ್ಟಿರೋ ಪಾರ್ಕ್ಗೆ ತರಾವರಿಗೆ ಎಣ್ಣೆ ಇಟ್ಲು ಚಡ್ಡಿನೂ ಮಿಡ್ಡಿನೂ ಹಾಕೊಂಡು ಕಲ್ಲರ್ ಆಗಿ ಬರ್ತಾರೆ ಅಂತ ಮಾತಾಡ್ಕೊತಿದ್ರು. ಏನಾದ್ರೂ ಕಲ್ಲರ್ ಫಿಗರ್ಗಳು ಏನಾರ ಬಂದ್ಬಿಟ್ರೆ ಅಯ್ಯೋ ಕೆಳಗಿಂದ ಮೇಕೆ ಮೇಲಿಂದ ಕೆಳಕ್ಕೆ ನೋಡ್ತಾ ಕಣ್ ತಂಪು ಮಾಡ್ಕೋಬೋದು ಕಣಪ್ಪ. ಅಯ್ಯೋ ಯಾವ್ದಾರ ಫಿಗರ್ ಬರ್ಬಾರ್ದ. ಯಾವ್ದ ಇದು ಬುಲ್ಬುಲ್ಲು ನೋಡ್ತಾ ಇದ್ರೆ ಅಯ್ಯೋ ನೋಡ್ತಾ ಇದ್ರೆ ಅಲ್ವಾ ಇದ್ದಂಗದೆ. ಅಲ್ಲ ಇತ್ತ ಕಡೆಯಿಂದ ನೋಡಿದ್ರೆ ಆ ಐಶ್ವರ್ಯ ರೈತಂಗೆ ಅಮಾಸೆಯೂ ಅಲ್ಲ ಇತ್ತ ಕಡೆಯಿಂದ ನೋಡಿದ್ರೆ ಆ ಚಿನ್ನಿನಲ್ಲಿ ಚೆನ್ನಿಯವರಕ್ಕ ಸೊನ್ನಿ ತಂಗೊಳ್ಳಲ್ಲಪ್ಪ. ಹಲೋ excuse me ಹಲೋ ತೋರ್ಸಮ್ಮ ನೀನ್ ಅಂದಾನ. ಹಲೋ ಒಂಚೂರು ಮಾತಾಡಮ್ಮ. ಹಲೋ ನಂಗೆ ಮಾತಾಡೋದಿಕ್ಕೆ ತುಂಬಾ ನಾಚಿಕೆಯಾಗುತ್ತೆ. ಹೆಂಗೋ ಆಯ್ತದಲ್ಲೋ. ಅಯ್ಯೋ ನಾಚಿಕೆ ಆಯ್ತದೆ ಅಂತವೆ. ಇದೇ ಮೊದಲನೇ ಬಾರಿಗೆ ಒಂದು ಹುಡುಗಿ ನಾನು ನೋಡ್ಬಿಟ್ಟು ನಾಚ್ಕೋತೀನಿ ಅಂತ ನುಳಿತಾ ಇರೋದು ಕಣಪ್ಪ. ಇದೆ ಸುಪ್ಪ ನಿಮ್ಗೆ ಹಬ್ಬಕ್ಕಲ್ಲ ಇವತ್ತು ಹಬ್ಬ ಜಮಾಯಿಸ್ತ ಬಿಡ್ಬೇಡ. ಹಲೋ ನಿಮ್ಗೋಸಿ ತೋರಿಸಿ ನಾನು ನೋಡ್ಕೋತೀನಿ. ಏನನ್ನ ಮಂದ್ರ ಚಂದಾನ. ಓಕೆ ನಾನು ನಂದನ್ನ ತೋರಿಸಿದರೆ ನೀವು ನನಗೆ ಏನನ್ನು ಕೊಡುತ್ತೀರಾ? ಅಯ್ಯೋ ನನ್ ಚಿನ್ನ ನನ್ ಚಂದನ ಗೊಂಬೆ ಏನೇ ಬೇಕು ನಿನಗೆ ಹೊಟ್ಟೆ ಹಸ್ದಾಗ ಉಣ್ಣಕ್ಕೆ ಸರ್ಕಾರದಲ್ಲಿ ನಾನು ನೋಟ್ಲು ಬೇಕೇನೆ? ಅಥವಾ ನೀನ್ ಏನಾರ ಅವಾಗ ತೊಡ್ಕೋಬೇಕು ಅನ್ಸುತ್ತೆ ಮಂಡ್ಯದಲ್ಲಿರೋ ನನ್ನ ಸರ್ವಿಸ್ ಸ್ಟೇಷನ್ ಬೇಕೇನೆ? ಇನ್ನೂ ಒಂದು ಅಜ್ಜ ಮುಂದಕ್ಕೆ ಹೋಗಿ ನೀನು ಮೂಡ್ ಬಂದಾಗ ಅವಾಗ ಉಚ್ಕೊಳ್ಳೋಕೆ ನನ್ನ ಮಿಷಿನ್ ಬೇಕೇನೆ? ಮಿಷಿನು ಅಯ್ಯೋ ಚಿನ್ನ ATM ಮಿಷಿನ್ ಕಣೆ. ನೀನು ಮೂಡ್ ಬಂದಾಗ ಉಚ್ಕೋಬೋದಲ್ಲೇ? ಅಲ್ಲ ನಿನ್ಗೋಸ್ಕರ ನೋಡಿಲಿ ಹೊಡ್ದಾರ ಬೇಕಾ ಕೊಡೋಕೆ ರೆಡಿ ಆಗಿದ್ದೀನಿ. ತೋರ್ಸೇ ನಿನ್ ಮುಖನ. ನನ್ನನ್ನು ನಾನು ತೋರಿಸುತ್ತೀನಿ, ಆದರೆ ಅವ ನಿನ್ ಮುಖ ತೋರ್ಸು, ನಿಂದೇನು ತೋರಿಸ್ಬೇಡ. ನಾನು ಹೇಳ್ತಾ ಇರೋದು ಮುಖನೇ. ನೀನು ಎಲ್ಲೆಲ್ಲಿಗೆ ಹೋದರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಅಂದ ಹಾಗೆ ನೀನು ಕೆಂಪಿ ಅನ್ನೋಳನ್ನ ತುಂಬಾ ಲವ್ ಮಾಡ್ತಾ ಇದೀಯಂತೆ, ನಿಜನ? ಏನ ಕೆಂಪಿನ ಲವ್ ಮಾಡ್ತಿರೋ ವಿಚಾರ ನಿನ್ಗೆ ಗೊತ್ತಾಯ್ತು ಅಂತ? ನಾನು ಕೆಂಪಿ ತುಂಬಾ
ಫ್ರೆಂಡ್. ಹೌದಾ? ಕೆಂಪಿ ನಿನ್ನ ಕರಿ ಮುಸುಡಿಯನ್ನು ತೋರಿಸಿ ನಾನು ಈ ಕರಿ ಬೂತನೇ ಮದುವೆ ಆಗೋದು ಅಂತ ಹೇಳಿದ್ದಾರೆ. ಯಾಕೆ ನೀನು ಕೆಂಪಿಯನ್ನು ಲವ್ ಮಾಡುತ್ತಿಲ್ವಾ? ಅಲ್ಲ, ಕೆಂಪಿ ಹೆಂಗೋ ಲೈನಿಗೆ ಗೊತ್ತಾವಳೆ ಅಂದ್ರೆ ಇವಳು ಅದು ಒಳ್ಳೆ ರಸಗುಳ ಇದ್ದಂಗದಲ್ಲ, ನನ್ನೇ ಕರಿ ಅಂತ ಹಾಕತ್ತಳಲ್ಲ. ಬೆಡಗಿ, ಕೆಂಪಿ ನನ್ನ ಮದುವೆ ಆಯ್ತೀನಿ ಅಂದ. ನೋಡು, ನಿನಗೆ ನಾನು ಬೇಕು ಅಂದರೆ ನೀನು ಕೆಂಪಿಯನ್ನು ಮರಿಬೇಕು. ಹೇಳು, ನಿನಗೆ ನಾನು ಬೇಕಾ ಇಲ್ಲ ಕೆಂಪಿ ಬೇಕಾ? ಅಲ್ಲ, ಎಲ್ಲ ಗ್ರಾಚಾರಕ್ಕೆ ಗೊತ್ತಲ್ಲಪ್ಪ. ಹಂಗೋ ಹಿಂಗೋ ಕ್ಯಾಚ ಹಾಕೊಂಡ್ ಮ್ಯಾಚ್ ಮಾಡ್ಕಮ್ಮ ಅಂತ ಕೆಂಪಿಯ ಬುಟ್ಟಿಗೆ ಹಾಕೊಂಡಿದ್ದೆ. ಇವಳು ಸುಪ್ಪನ್ ಗೀತಿ ಬಂದ್ಬಿಟ್ಟು ಕೆಂಪಿನೇ ಮರಿಬೇಕು ಅಂತಾಳಲ್ಲ. ಹೇ ಮ್ಯಾನ್, ಹೇಳು, ನಿನಗೆ ಕೆಂಪಿ ಬೇಕಾ ಇಲ್ಲ ನಾನು ಬೇಕಾ? ಆ ಕೆಂಪಿ ಬೇಕಾದ್ರೆ ಕರ್ಕೊಂಡು ಕುಮಾರನ ಕರ್ಕೊಂಡು ಹೋಗ್ಲಿ. ನೀನೇ ಮಾಡಿ ಬಲ, ಬಾ. ನಾನು ಬಹಳ ದಿನದಿಂದ ಕಾಯ್ತದೆ. ಅದೇ ಅಲ್ಲ ಕರ್ಕೊಳ್ಳೋ ಕುಮಾರನ. ಕುಮಾರಣ್ಣನ ಹತ್ರ ಕಳಿಸ್ತಾ ಇದೆಯಲ್ಲ, ಯಾಕೆ ನಿಂತವ ಮೇಂಟೈನ್ ಮಾಡಕ್ ಆಗಲ್ವಲ್ಲ? ಕೆಂಪಿ, ಯಾರನ್ನ ಬೇಕು ನಿಂಗೆ? ಕೆಂಪಿ ಹತ್ರ ಹೋಗ್ಲಾ? ಅಲ್ಲ ಕೆಂಪಿ, 3 ಜನ ಕೂಡುದ್ ಬಡ್ಡಿ ಯಾರು ಸಿಕ್ಕಳು ಒಂದಂಗೆ. ಅಲ್ಲ, ನಾನು ಹೆಂಗಮ್ಮಿ ನಿನ್ ನಂಬ್ಲಿ? ಹೊಟ್ಟೆ ಕಡಿಯ ಅನ್ನ ತಿಮ್ಮನೆಗೆ ಕನ್ನ ಹಾಕೋ ನನ್ನ ಮಗನೇ. ಕೆಂಪಿ ಬೇಕಾ ನಿನಗೆ? ಕೆಂಪಿ ಹೋಗ್ಲಾ? ಆ ದೇವಣ್ಣಂದ ಆನಂದ ಕುಂತ ಬಡ್ಡಿ ವಸೂಲಿ ಮಾಡ್ಕೊ ಬರಲ್ಲ ಹೋಗಿ. ಕೆಂಪಿ ಏನು ಒಳ್ಳೆ ರಂಗಿಯಾಗಿ ಒಳ್ಳೆ ರಂಗೀಲು ಅಂತಾರ ಡ್ರೆಸ್ ಮಾಡ್ಕೊ ಬಂದಿದ್ಯಲ್ಲ, ಏನ್ ಸಮಾಚಾರ? ಏನ್ ಮಾಡ್ಲಿ ಹೇಳಿ? ಎಷ್ಟೊತ್ತಿದ್ರು ಮುಸ್ರೆ ತಿಕ್ಕು ಕಸ ಗೂಡ್ಸು, ಇದೇ ತಾನೇ ಬಂಡವಾಳ. ಅದಕ್ಕೇನೆ ತುಂಬಾ ಬೇಜಾರಾಗಿತ್ತು. ಅದಕ್ಕೆ ಅವೇರಳಿ ಎಲ್ಲ ಸುತ್ಕೊಂಡು ನೋಡೋಣ ಅಂತ ಬಂದೆ. ಅದು ಸರಿ ಅನ್ನೋ. ಏನಿದ್ರು ಹೊರಗಡೆ ತಿರ್ಗಾಡ್ಕೊಳ್ಬೇಕು ಅಂತ ಬಂದಿದ್ಯಾ? ಹಂಗೆ ಈ ಕಡೆ ಹೋದ್ರೆ ಕತ್ತೆ ಗುಡ್ಡ ಆದ್ರೆ ನೋಡ್ಕೊ. ಹಂಗೆ ಈ ಕಡೆ ಹೋದ್ರೆ ಆ ಕಡೆ ಫಾರೆಸ್ಟ್ ಐತೆ ನೋಡ್ಕೊ. ಅದು ಬೇಜಾರಾಯ್ತು ಅಂದ್ರೆ ಹೈವೇ ರೋಡ್ ಪಕ್ಕದಲ್ಲಿ ನಮ್ಮ ಮಾವಿನ ತೋಪ ಐತೆ. ಹೋಗು, ಆರಾಮಾಗಿ ಸುತ್ತಾಡ್ಕೊಂಡು ಸ್ವರ್ಗ ಸ್ವರ್ಗ ನೋಡ್ದಂಗ. ಅಯ್ಯ, ಅಲ್ಲೇನೈತೆ ನೋಡೋದಿಕ್ಕೆ ಮಣ್ಣು? ಅದ್ಯಾಕಂತ ಹಂಗಂತೀಯ? ನಮ್ಮ ಮೆಣಸ್ಕೆರೆ ರವಿ ಅಣ್ಣ ಹೇಳಿದ್ವಾ ಏನಂತ? ನೋಡೆ ಪ್ರಿಯ ವನವ ಸೀಟಿ ಗಿಡವ ಅಂತ ನೋಡ್ಕೊ. ನಿನ್ನೇನಾದ್ರೂ ನಂಬ್ಕೊಂಡು ಕೂತ್ಕೊಂಡ್ರೆ ಕೊನೆಗೆ ಸಪೋರ್ಟದ ಬೀಜನು ಸಿಗೋದು ಕಾಣೆ. ನಾನು ಜೀವನದಲ್ಲಿ ಎಂತೆಂತ ಕನ್ಸ್ಕೊಂಡೆ. ಕುಂತಿ ತರ 6 ಮಕ್ಳನ್ನ ಉದುರಿಸ್ಬಿಡ್ಬೇಕು ಅಂತ ಅನ್ಕೊಂಡೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಅಜ್ಜಿ ಹೊಟ್ಟೆ ಕಡಿಯ ಕುಂತಿ ಹೆಂಗೆ 6 ಮಕ್ಳು ಯಾಕಮ್ಮಿ? ಗಾಂಧಾರಿ ತರ 100 ಮಕ್ಳ ಉಡಿಸ್ತೀನಿ. ಇಡೀ ಈ ಬಂಗಾರದ ಕೈನ ಮೊದ್ಲು ಪ್ರೀತಿ ಮಾಡು, ಆಮೇಲೆ ತಮಾಷೆ ನೋಡು.
ಯಾಕೆಂದ್ರೆ ಆ ಅಮರು ಆ ಮಾದೇಶ ಸರಿ ಇಲ್ಲ. ಹೇಳಿದ್ರು ಸಾಯಂಕಾಲ ನಾನೇ ನಿಮ್ಮ ಮನೆಗೆ ಬರ್ತೀನಿ. ಬರ್ತಾ ಒಂದ್ ಮಾರು ಮಲ್ಗೆ ಹೂವು, 1 kg ಮೈಸೂರು ಪಾಕು ತಕ್ಕೊಂಡು ಅಲ್ಲಿಗೆ ಬಂದ್ಬಿಟ್ಟು ಅಲ್ಲೇ ಎಲ್ಲ ಮುಗಿಸ್ಕೊಂಡು ಬರ್ಲಾತಿನ. ಬಾಯ್. ಆಯ್ತು. ಈ ಮುದಿನೇನಾದ್ರೂ ನಮ್ ಕಂಡ್ರೆ ಕೈ ಒಸಿಕೊಂಡೇ ಇರ್ಬೇಕು ಜೀವನ ಪರ್ಯಂತ. ಇಂತ ನನ್ನ ಮಕ್ಳು ಇರೋದ್ರಿಂದನೇ 6 ವರ್ಷದಿಂದ ಹಿಡ್ಕೊಂಡು 60 ವರ್ಷದ ಮುಕ್ಕಿನೂ ಈಚೆ ಕಡೆ ಓಡಾಡದೆ ಇದ್ದಂಗೆ ಆಗೋಗದೆ. ನಾನು ಬೆಳ್ಳಿ ಇರೋದಲ್ಲೇ ಒಳ್ಳೆ ಗೆದ್ದುದರೆ ಡೈರಿ ಹಾಲು ಅನ್ಕೊಂಡಿದ್ನಲ್ಲ, ನೀನ್ ನೋಡಿದ್ರೆ ಒಳ್ಳೆ ಕಳ್ಳಿ ಹಾಲ್ ತರ ಮಾಡ್ತಾ ಇದೀಯಲ್ಲ. ಅಯ್ಯೋ ನನ್ ಕೊಂಡಂಗಿ ಮಾವನ್ ಮಗಳೇ, ನಾನು ನಿನ್ನ ನಮ್ಮೂರ ಹಳೆ ಮಾಡಿ ಸ್ವಾಮಿಗಳು ಮಾವನ್ ಮರದಲ್ಲಿ ಬೆಳೆಯೋ ಭತ್ತ ಇಲ್ಲ ಬಿಡೋದು ಒಳಗಡೆ ಅದ್ ಯಾಕಪ್ಪ ಒಳಗಡೆ ಕುರಿಕಬೇಕಲ್ಲ. ನಾನು ನಮ್ಮ ಹಳೆ ಮಾಡಿ ಸ್ವಾಮಿಗಳು ಬೆಳೆದಿರೋ ಒಳ್ಳೆ ಮಲ್ಗೋಬ ಮಾನಣ್ಣು ಅಂತ ತಿಳ್ಕೊಂಡಿದ್ದೆ. ನೋಡಿದ್ರೆ ನಮ್ ದ್ಯಾವಣ್ಣಟ್ಟಿ ಈಸ ಬೆಳೆಯೋ ಒಳ್ಳೆ ಊಜಿ ಹತ್ತಿರೋ ಟೊಮೆಟೊ. ಅಯ್ಯೋ ನನ್ಗೆ ಈಗ ಗೊತ್ತಾಯ್ತು, ಇನ್ನೇನಾರ ನಾನು ಕಟ್ಕೊಂಡು ಸಂಸಾರ ಮಾಡ್ಬೇಕು ಅಂತಿದ್ದೆ. ನೀನ್ ನೋಡಿದ್ರೆ ಒಂದ್ ಕಡೆ ಆ ಬಡ್ಡಿ ತಿನ್ನೋ ಬಡ್ಡಿ ಬಂಗಾರಪ್ಪ, ಇನ್ನೊಂದ್ ಕಡೆ ಆ ತೀಟೆ ಮಾಡೋ ತೀಟೆ ಸುಬ್ಬ, ಇವರಿಬ್ಬರು ಮಧ್ಯೆ ಆ ಮಡ್ರು ಮದೇಶ್ ಒಬ್ಬ. ನಿಂಗೇನಾರ ನಾನು ಮದುವೆ ಮಾಡ್ಕೊಂಡು ನಮ್ಮ ಮನೆ ಹತ್ರ ಏನಾರ ಕರ್ಕೊಂಡು ಹೋಗಿದ್ರೆ ನಮ್ಮ ಇಡೀ ಬೇರೆಳಿ ಐಕ್ಳಿಗೆಲ್ಲ ನಮ್ಮ ಮನೆಗೆ ದಾರಿ ಸಲೀಸಾಗೋಯ್ತು. ನಿಂದು ಒಂದು ಬದುಕ, ನೀನು ಒಂದು ಹೆಣ್ಣ. ಲೋ ಮಾತಿಗೂ ನೀನು ಒಂದು ಹೆಣ್ಣ ಅಂತ ಕೇಳ್ತಾ ಇದೆಯಲ್ಲ, ಯಾಕೆ
ನೀನ್ ಕಣ್ಣಿಗೆ ನಾನು ಹೆಣ್ ಕಣ್ಣಂಗ್ ಕಾಣ್ತಾ ಇಲ್ವಾ ಕಾಣ್ತಾ ಇದೆ. ಅಲ್ವಾ ಹೆಣ್ಣಿಗಿರ್ಬೇಕಾದ ಐಟಮ್ಗಳೆಲ್ಲ ನಿನ್ಗೆ ಯಾವ್ದು ಕಾಣ್ತಾ ಇಲ್ಲ ಈ ತರ ಡ್ರೆಸ್ ಮಾಡ್ಕೊಂಡು ಅವರಲ್ಲಿ ಬೀದಿಲಿ ಹೋಯ್ತಾ ಇದ್ರೆ ಆಡೋ ಐಸಿಂದ ಹಿಡ್ಕೊಂಡು ಅಲ್ಲಾಡೋ ಮುದುಕೊಂಡು ಅಂತಾರೆ ಅಲ್ಲೂ ಉದ್ರೋಗಿ ಅಲ್ಲಾಡೋ ಮುದುಕರು ಅದೇ ನಮ್ಮ ಉಂಡಿ ದೊಡ್ಡಪ್ಪನು ನಮ್ಮ ಪಟೇಲ್ ಕುಮಾರ್ನು ಹೇಳ್ಬೇಕು. ನನಗೆ ಯಾರಂದಿರೋ ಉಂಡಿ ಡೊಳಪ್ಪನ ಅವನಾದ್ರೂ ಬರ್ತಾನೆ ನಿನಗೆ ಮೂಲೆಯಲ್ಲಿ ಕೂತಿರೋ ಮುದುಕಿಯೂ ಬರಲ್ಲ ಲೋ ಇದು ಕಲಿಯುಗ ಕಣೋ ಹಾಡೋರ್ ಜೊತೆ ಹಾಡ್ಬೇಕು ಕಲಿಯೋರ್ ಜೊತೆ ಕುಣಿ ಮಾಡ್ಬೇಕಪ್ಪ ಹಂಗಾರೆ ಬಾ ಮಲಿಕೋ ಅಂತಾರೆ ಅವ್ರ ಜೊತೆ ಹೋಗಿ ಮಲಿಕಬಿಡು, ಅವಾಗ ನಿನ್ನೆ ಕಳ್ಸಿ ನೀನೆ ಹೋಗಿ ಮಲಿಕ ಎಲ್ಲ ಸರಿ ಹೋಗುತ್ತೆ. ಅಯ್ಯ ಮಾನ ಮರ್ಯಾದೆ ಅಂದ್ರೆ ಏನಂತ ತಿಳ್ಕೊಂಡಿದೆ ಕೆಂಪಿ? ಗೊತ್ತೇಳು, ನಾನ್ ನಿನ್ನ ನನ್ನ ಹೃದಯದಲ್ಲಿರೋ ದೇವತೆ ಅಂತ ತಿಳ್ಕೊಂಡಿದ್ದೆ. ನಾನು ಈಗ ದೇವತೆನೆ ಕಣೋ, ಅದಕ್ಕೆ ಯಾರು ಬೇಕಾದ್ರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತೀನಿ. ಯಾರ್ ಬೇಕಾದ್ರೂ ನಿನ್ನ ಪೂಜೆ ಮಾಡ್ಕೊಂಡ ಇವಾಗ ನಾನು ಪ್ರೀತಿ ಮಾಡ್ತಾ ಇರೋದು. ನೀನೇನು ನಮ್ಮ ಮಾರಮ್ಮ ಗುಡಿಲಿ ದೇವತೆಯ ಬಂದವರೆಲ್ಲ ಪೂಜೆ ಮಾಡಿಸ್ಕೊ ಹೋಗುತ್ತೆ. ನೀನು ನನ್ನ ಹೃದಯದಲ್ಲಿರೋ ದೇವತೆ ಕಣೆ. ಬರೀ ಎಲುಬುಗೂಡೆ ಅದೇ ಅಲ್ಲಿ ಉಗಿ ಐತೋ ಇಲ್ವೋ ಇವತ್ತೇ ಒಂದು ತೀರ್ಮಾನ ಮಾಡ್ತೀನಿ. ಏನು ಇಲ್ಲ, ನಿನ್ಗೆ ಆ ಬಡ್ಡಿ ತಿನ್ನೋ ಬಡ್ಡಿ ಬಂಗಾರಪ್ಪ ಬೇಕು, ಇಲ್ಲ ತೀಟೆ ಮಾಡೋ ತೀಟೆ ಸುಬ್ಬ ಬೇಕು, ಇಲ್ಲ ಮಾಡ್ರು ಮದೇಶ ಬೇಕು. ಅವ್ರೇನಾರ ಬೇಕು ಅಂದ್ರೆ ಅವ್ರ ಹತ್ರನೇ ಹೊಂಟೋಗು. ನನ್ಗಂತೂ ನೀನ್ ಸವಾಸನೇ ಬೇಡ. ನಿನ್ಗೊಂದು ದೊಡ್ಡ ನಮಸ್ಕಾರ. ತಮಾಷೆ ಮಾಡಿದೆ ಅಷ್ಟೇ. ನೀನನ್ನ ಬಿಟ್ಟು ಇನ್ಯಾರಂತಾನೆ ನಾನು ನೋಡಕ್ ಹೋಗ್ತೀನಿ ಹೇಳು? ಅದ್ ಸರಿ ಮಾವ, ಮದ್ವೆ ಆಗೋಣ ಅಂತ ಹೇಳ್ತಾ ಇದೆಯಲ್ಲ, ಮದ್ವೆ ಆದ್ಮೇಲೆ ಮಕ್ಳು ಮರಿ ಆಯ್ತವ ಇನ್ನು? ಕೈಗೊಂದು ಕಾಲ್ಗೊಂದು ಇನ್ನೆಲ್ಲೆಲ್ಗೋ ಕೈಗೊಂದು ಕಾಲ್ಗೊಂದು ಇನ್ನೆಲ್ಲೆಲ್ಲೋ ಹುಟ್ಸೋದು ಈಗಿನ ಕಾಲದಲ್ಲ, ಅದೆಲ್ಲ ನಿಮ್ ತಾತಂದಿರ ಕಾಲದಲ್ಲಿ. ಈಗೆಲ್ಲ ಆ ಆಸ್ಪತ್ರೆ ಈ ದೇವಸ್ಥಾನ ಅಂತ ಸುತ್ತಾಡಿದ್ರು ಎಲ್ಲೋ ಒಂದ ಎರಡ ಉದುರ್ಕತ್ತವೆ, ಅವು ಎಲ್ಲ ಜೋಳ್ ಬಡ್ಡೆತವೆ. ಹಂಗಾದ್ರೆ ನನ್ನ ಕೈಲಾಗ್ತೇನೋ ತಿಳ್ಕೊಂಡಿದ್ದೇನೆ ಅಂದ್ರೆ ನಾನೇನ್ ಬಾಯ್ ಬಿಟ್ಟು ಹೇಳಲಿಲ್ಲ, ನೀನು ಅಂತ. ನಮ್ಮ ತಾತನ ಕಾಲದಲ್ಲೇ ಬರೀ ಮಾತಾಡ್ಸಿದ್ರೆ ಮಕ್ಕಳಾಗೋಯ್ತಿದ್ದ. ಇನ್ನು ನಮ್ಮ ಅಪ್ಪನ ಕಾಲದಲ್ಲೇ ಬರೀ ಮುಗಿದ್ರೆ ಮಕ್ಕಳಾಗೋಯ್ತಿದ್ದ. ಆದ್ರೆ ಇದು ಕಲಿಯುಗ. ಓ ಈಗ ನಿಮ್ಮಪ್ಪ ಮೂಸಿದಕ್ಕೆ ಉದುರ್ಕೊಂಡ್ಬಿಟ್ಟು ಅದಕ್ಕೆ ಇನ್ನು ನಿಮ್ಮಪ್ಪನ ಮಿಸಿನ್ ಇಟ್ಕೊಂಡು ನೀನೇ ಬಿಡ್ತಾ ಇರೋದು. ಬಂದಿರೋದು ಹೇಳು, ಅದೇನೋ ಹೇಳಕ್ ಬಂದಲ್ಲ. ಇದು ಕಲಿಯುಗ. ಅಯ್ಯೋ ಇದು 4G. ಬಾಯ್ಸಿ ಕಾಲ ಕಣೆ ಕೆಂಪೆ. ಬಾಯ್ಸಿ ನನ್ನ ಬಟ್ಟೆಯ ಬರೀ ನಿನ್ ಮೈ ಮೇಲೆ ಬಿಚ್ಚಿ ಬಿಸಾಕಿದ್ರೆ ಸಾಕು, ಮತ್ತು ಹಂಗ ಲೊಳ ಅಂತ ಇದಪ್ಪ ಮಾತು ಅಂದ್ರೆ ಇದೇ ಮಾತು. ಈಗ ಏನ್ ಹೇಳ್ದ ಇವ್ನ? ಈ ಬಟ್ಟೆನ ಬಿಚ್ಚಿ ಎಸದ್ಬಿಟ್ರೆ ಮಕ್ಳಾಯ್ತಾವಂತೆ. ಇವನ್ ಏನಾದ್ರೂ ಬಟ್ಟೆ ಬಿಚ್ಚಿ ನನ್ ಮೇಲೆ ಎಸದ್ರೆ ನನಗಿಲ್ಲೇ ಮಕ್ಳು ಉದ್ರೋಬೇಕು, ಹಂಗಿದ್ರೆ ಮಾತ್ರ ಗಂಡ್ಸು, ಇಲ್ಲ ಅಂತಂದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ. ಇವತ್ತು ಇಲ್ಲೇ ಸಾಬೀತಾಗೋಗ್ಲಿ, ಬಿಟ್ಟಾಗಿದೀಯ. ಅಯ್ಯೋ ಕೆಂಪೆ, ಇಲ್ಲೇನಾರ ಬಿಚ್ಚಿದ್ರೆ ಈ ಜನ ಸರಿ ಇಲ್ಲ. ಬಾ ಒಳಗ್ ಬಿಡ್ತೀನಿ, ಎಷ್ಟು ನೋಡ್ಕೊ ಉದುರಿಸ್ಕೊ. ಅದೆಲ್ಲ ಆಗಲ್ಲ, ನೀನ್ ಇಲ್ಲೇ ಬಿಚ್ಚಬೇಕು, ನಾನಿಲ್ಲೇ ನೋಡ್ಬೇಕು. ಅದ್ ಹೆಂಗ್ ಉದುರ್ಕೋಬೇಕು ಮಕ್ಕಳು ನನ್ನಿಲ್ಲೇ ನೋಡ್ಬೇಕು.
ಯಾಕೆ ಮಾತ್ ಮಾತು ಪ್ಯಾಂಟ್ ಹೇಳ್ಕತ್ತಿದ್ದಲ್ಲ ನನ್ ನೋಡಿದ್ರೆ ಲೂಸ್ ಆಯ್ತದ ನಿಜ ಹೇಳು ನೀನು ನೋಡ್ದಲ್ಲ ಈಗ ಅಲ್ಲ ನಿಜವಾಗ್ಲೂ ನಿನ್ ಗಂಡ್ಸೇನ ಬ್ಯಾಟ್ರಿ 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 Thank you.
ಅನ್ಕೋಣ ಅಂದ್ರೆ ಅದಕ್ಕೂ ಬೇಡ ಅಂತೀಯ. ಅದು ನಮ್ಗೇನೇ ಕಡಿಮೆ ಮಾಡಿದಾನೆ? ಅಲ್ಲ, ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೋದಿಕ್ಕೆ ಆಳು ಕಾಳುಗಳು ಬೇರೆ ಬೇಕಾ? ನಾನೇನು ಹೊರಗಡೆನ ದುಡಿಯಕ್ಕೆ ಹೋಗ್ತೀನಿ, ನನ್ನ ಮನೆ ಕೆಲಸ ತಾನೇ ನಾನು ಮಾಡ್ತಿದ್ದೀನಿ. ಅಲ್ಲ ಕಣೆ, ಅದೇ ನಮ್ಗೇನೇ ಕಡಿಮೆ ಮಾಡಿದಾನೆ? ತಿಂದಂತ ಅರಮನೆ, ಕರುಗ್ದಂತ ಆಸ್ತಿ, ದೇವರಂತ ಅಣ್ಣ ಇರ್ಬೇಕಾದ್ರೆ ಇದಕ್ಕಿಂತ ನಮ್ಗೆ ಇನ್ನೇನೇ ಬೇಕು? ನಿನ್ನ ಮಾತು ನಿಜ ಕಂಡು, ದೇವ್ರಂತವ್ರೆ ಅವರು. ಅವರಿಲ್ಲ ಅಂದಿದ್ರೆ ನನಗಿಂತ ಒಂದು ಒಳ್ಳೆ ಬದುಕಿ ಸಿಗ್ತಾ ಇರಲಿಲ್ಲ. ನಮ್ಮ ಅಣ್ಣ ಇಲ್ಲ ಅಂತಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು? ಆಗ್ಲೂ ರಾತ್ರಿ ದುಡ್ದು ಈ ಶ್ರೀಮಂತಕ್ಕೆ ಕಲ್ಸ್ಕೊಟ್ಟ ಅವನೊಬ್ಬ ಸಂಜೀವಿ. ಪಾಪ ಅವನು ತಾನು ಮಗನೂ ಮಾಡ್ಕೊಳ್ದೆ ನನ್ನ ತಂಗಿನ 2 ಕಣ್ಗಳು ತರ ಸಾಕಿದ್ದಾನೆ. ಅದ್ರಲ್ಲೂ ನನ್ನ ತಂಗಿ ಮಾಲಿನಿ ಆ ಅಮರ್ನ ಮದುವೆ ಆಗ್ಬೇಕು ಅಂತ ಹುಚ್ಚು ಕುದುರೆ ತರ ಕುಣಿತಾ ಇರ್ಬೇಕಾದ್ರೆ ನಿಮ್ಮ ಅಣ್ಣ ದೇವು ಕೈಯಿಂದ ಮದುವೆ ಎಂಬ ಮುರಸನ್ನು ಗಂಟಾಕ್ಸಿ ಅವಳನ್ನ ಇಲ್ಲೇ ಇರ್ಸ್ಕೊಂಡಿದ್ದು. ಸರಿ ರೀ, ನಾನು ನಿಮ್ಮನ್ನೊಂದು ಮಾತು ಕೇಳ. ಕೇಳೆ. ಮಾವ ಯಾಕೆ ಇನ್ನೂ ಮದ್ವೆನೇ ಮಾಡ್ಕೊಂಡಿಲ್ಲ? ಅವ್ನ ಮನ್ಸಲ್ಲಿ ಏನಿದೆಯೇನೋ ನಂಗೂ ಗೊತ್ತಿಲ್ಲ ಕಣೆ. ಸದಾ ಯಾವಾಗ್ಲೂ ನನ್ನ ಚಿಂತೆಲೆ ಮುಳುಗಿರ್ತಾನೆ. ಅಂತ ಅಣ್ಣನ್ ಪಡಿಬೇಕಾದ್ರೆ ನಾವು 7 ಜನ್ಮದ ಪುಣ್ಯ ಮಾಡಿದ್ದು. ನಿಜ ರೀ, ಕೊಟ್ಟು ಮಾತಂತೆ ನಡ್ಕೊಳ್ಳೋ ಅಣ್ಣಂದಿರು ಈ ಕಾಲದಲ್ಲೂ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಕಂಡ್ರಿ. ನನಗೆ ಅಂಥವ್ರು ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆಯಲ್ಲ, ಅದೇ ನನ್ನ ಪುಣ್ಯ ಅಂತ. ನಿಜ ಕಣೆ, ಸದಾ ನಮ್ಗೆ ಒಳ್ಳೇದಿನೇ ಬಯಸೋ ನಮ್ಮ ಅಣ್ಣನ ಸೇವೆ ಮಾಡ್ತಾ ಅವನ್ನೆಲ್ಲ ಬಾಳ್ದಾಗ್ಲಿ ನಮ್ಮ ಜನ್ಮ ಸಾರ್ಥಕ ಆಗೋದು. ಸರಿ, ಬರೀ ಹೀಗೆ ಮಾತಾಡ್ತಾ ಇರ್ತೀಯೋ ಇಲ್ಲ ಈ ಅದರ ಒತ್ತಡಗಳಿಂದ ಏನಾದ್ರು ನೀಡ್ತೀಯೋ? ಹೋಗ್ರಿ ನಿಮ್ಗೆ. ಅಲ್ಲ, ಹೊತ್ತು ಗೊತ್ತು ಸಮಯ ಸಂದರ್ಭ ಒಂದು ಗೊತ್ತಿಲ್ಲ. ಯಾರಾದ್ರೂ ಬಂದ್ರೆ ಏನ್ ಮಾಡೋದು? ಅಂದ್ರೆ ನನ್ನ ಮೇಲೆ ನಿಂಗೆ ಇಷ್ಟ ಇಲ್ಲ ಅನ್ನಂಗಾಯ್ತು. ಸರಿ ಬಿಡು, ಆಯ್ತು. ನಮ್ಮ ಮಾರಾಯರು ಮುನಿಸ್ಕೊಂಡ್ಬಿಟ್ರೆ ಅವ್ರನ್ನ ಸರಿ ಮಾಡೋದಕ್ಕೆ ನಾನು ಸರ್ಕಸ್ಸೇ ಮಾಡ್ಬೇಕಾಗುತ್ತೆ. ನಮ್ಮ ರಾಜನಿಗೆ ಹೋಗಿರ್ ತುದಿಲೇ ಕೋಪ ಇರುತ್ತಲ್ಲ. ಏನ್ ಗೊತ್ತಾ ಏನ್ ಹೇಳೆ. ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಏನೇ ಗುಡ್ ನ್ಯೂಸ್? ಏನೇ ಅದು? ಅದೇನು ಹೇಳೆ? ನೀವು ತಂದೆ ಆಗ್ತಾ ಇದ್ದೀರಾ. ನೀನ್ ತಾಯಿ ಆಗ್ತಾ ಇದೆಯಾ ಅನ್ನು? ಇಷ್ಟಲ್ಲ ಈ ದೊಡ್ಡ ಮನೆಗೆ ಪುಟ್ಟ ಪಾಪ ಬರ್ತಾ ಇದ್ದಾನೆ ಅನ್ನು. ನನ್ಗೆಷ್ಟು ಖುಷಿ ಆಗ್ತದೆ ಗೊತ್ತಾ ಸೌಭಾಗ್ಯ? ಇದೇ ಖುಷಿಲಿ ಏನಾದ್ರೂ
ಕಣ್ಣಲ್ಲಿ ಮಾತಾಡೋ ನಾಯಕಿ ನಿಜ ಹೇಳಿ ನನ್ನಾಳ ಪಾನಕಿ ಬನ್ನಿ ದೇವು ಅಣ್ಣ ನೋಡಿ, ಆದಷ್ಟು ಬೇಗ ನನಗೆ ಈ ಮನೇಲಿ ಎಲ್ಲದರಲ್ಲೂ ಪಾಲ್ ಬೇಕು. ಈ ಮನೇಲೂ ಪಾಲ್ ಬೇಕು. ಎಲ್ಲ ಆಸ್ತಿನಲ್ಲೂ ನನಗೆ ಅರ್ಧ ಭಾಗ ಬರಬೇಕು. ಬೇಗ ಬೇಗ ರೆಡಿ ಮಾಡಿ. ಬಾರಮ್ಮ, ನಿಮಗೆ 100 ವರ್ಷ ಆಯ್ತು. ತಗೊಳಮ್ಮ ಆಸ್ತಿ ಬರೋಣ. ಅಧ್ಯಕ್ಷ ನೀರಾವರಿ ಗದ್ದೆ ಅಪ್ಪ ಈ ಹೊಸಮನೆ ಹೆಸರು ಮಾಡಿದ್ದೀನಿ ನಂದ ತಗೊಳಪ್ಪ. 10 ಎಕರೆ ನೀರು ಗಲ್ಗದ್ದೆ ಅಪ್ಪ ಗಂಟು ಆಮೇಲೆ ಹೆಸರು ಮಾಡಿದ್ದೀನಿ. ಯಾಕೆಂದ್ರೆ ಗಂಡು ಮಗ ನೀನೆಲ್ಲಾದ್ರೂ ದುಡ್ದು ಸಂಪಾದನೆ ಮಾಡ್ಕೋತೀಯ. ಮಾಲಿನಿ ಈ ಮನೆ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಆಸೆ. ಮಾವ, ಈ ನನ್ನ ತಮ್ಮ ತಂಗಿಯ ಕೈಗಳು ನೀ ಬೇಡುವ ಕೈಗಳಾಗಿರ್ಬೇಕು ಹೊರತು ನೀಡುವ ಕೈಗಳಾಗಿರ್ಬೇಕು. ಅಂದ್ರೆ ದಾನ ಮಾಡುವ ಕೈಗಳಾಗಿರ್ಬೇಕು ಹೊರತು ಬೇಡುವ ಕೈಗಳಾಗಿರ್ಬೇಕು. ಮಾವ, ನಾನು ನಿಮ್ಮ ಮನೆ ಆಸ್ತಿಗೋಸ್ಕರ ನಿಮ್ಮ ತಂಗಿನ ಮದುವೆ ಆಗಿಲ್ಲ. ನನ್ನ ತಂಗಿ ನಿಮ್ಮನೇಲಿ ಸುಖವಾಗಿರ್ತಾಳೆ ಅನ್ನೋದಾದ್ರೆ ನಾನು ಕಷ್ಟಪಟ್ಟು ದುಡ್ಡು ನನ್ನ ಹೆಂಡತಿ ನಮ್ಗೆ ಉಂಟಾರ ನಾನು ಹತ್ತೀನಿ. ಈಗಲೂ ಅದನ್ನೇ ಮಾಡಿ ನಾನು ಕೊಟ್ಟು ಆಸ್ತಿನ ಸಂಪಾದನೆ ಮಾಡಿ ಈ ದೊಡ್ಡ ಮನೆಗೆ ಹೆಮ್ಮೆಯಿಂದ ಬಗ್ಗೆ ಎಳಿಯಾಕ ಯಾಕೆ ಬರುವಾಗ ಯಾರು ಓದ್ಕೊಂಡು ಬರಲ್ಲ, ಸತ್ತಾಗ ಯಾರು ಓದ್ಕೊಂಡು ಹೋಗಲ್ಲ.
ಆಸ್ತಿನ ಬರುವಾಗ ಯಾರು ಉತ್ಕೊಂಬರಲ್ಲ, ಸತ್ತಾಗ ಯಾರು ಉತ್ಕೊಂಡೋಗಲ್ಲ, ನಿಜ ಅಣ್ಣ. ಆದ್ರೆ ಇರೋ ತನಕ ಬೇಕಲ್ಲ ಅಣ್ಣ. ಈ ಪತ್ರದಲ್ಲಿ ಎಲ್ಲ ಆಸ್ತಿನ ನನ್ನ ಹೆಸರಿಗೆ ಬಂದಿದ್ದೀರಾ, ನಿಮ್ಗೆ ಅಂತ ಏನು ಇಟ್ಕೊಂಡಿಲ್ವಲ್ಲಣ್ಣ? ಯಾಕೆ ಇಟ್ಕೊಂಡಿಲ್ಲ? ನೀವೇ ನನಗೆ ಆಸ್ತಿ ಅಂತಸ್ತು ಅಂದ್ಮೇಲೆ ನಿಮ್ಗೆಲ್ಲ ಯಾಕಪ್ಪ ಬೇಕು? ಮೊದಲೇ ನಾನು ಬಲ್ತಾಯಿ ಮಗ, ನನ್ನ ತಮ್ಮ ಕಣ್ಣಿಗೆ ಮೋಸ ಮಾಡೋ ಅಂತ ಕುಂತು ಹಾಕಬಲ್ಲ ನೋಡಿ. ಅದಕ್ಕೆ ನಾನು ನನ್ನ ತುಂಬ ಹೃದಯದಿಂದ ಅರ್ಥ ಕೊಡ್ತಾ ಇದ್ದೀನಿ. ಜನ ಯಾವ ಜನ ಅಣ್ಣ? ಈ ಜನ ಕೆಟ್ಟರು ಮಾತಾಡ್ತಾರೆ, ಬದುಕಿದ್ರು ಮಾತಾಡ್ತಾರೆ. ಇಂಥ ಜನಗಳಿಗೋಸ್ಕರ ನಾವು ಬದುಕಕ್ಕಾಗಲ್ಲ ಅಣ್ಣ. ನಾಳೆ ನೀವು ಮದುವೆ ಸಂಸಾರ ಅಂತ ಆದ್ರೆ ಮದುವೆ ಸಂಸಾರ ಆಸೆ ಏನಿಲ್ಲಪ್ಪ. ನಾನು ಮದುವೆ ಆಗಿ ಹೆತ್ತಿನ ಮಕ್ಕಳ ಜೊತೆ ಚೆಂದಾಗಿದ್ದಾಗ